ಹರಿಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿ ಇರೋದಕ್ಕೆ ಒಂದು ವಸತಿ ನಿಲಯನ ನಿರ್ಮಾಣ ಮಾಡಿದರೆ ಅಲ್ಲಿ ಬರುವಂತಹ ವಾರ್ಡನ್ಗಳು ವಿದ್ಯಾರ್ಥಿಗಳನ್ನು ದಾಳ ಮಾಡ್ಕೋತಾರೆ. ವಿದ್ಯಾರ್ಥಿಗಳಿಗೆ ಸೂಕ್ತವಾದ ನೀರು ಕೊಡೋದಿಲ್ಲ, ಸೂಕ್ತವಾದ ಸೌಲಭ್ಯವನ್ನು ಕೊಡೋದಿಲ್ಲ, ಸೂಕ್ತವಾದ ಊಟವನ್ನು ಕೊಡೋದಿಲ್ಲ. ಇದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಮೇಲೆ ಹೊಡೆತ ಬೀಳುತ್ತೆ. ಇದಕ್ಕೆ ತಕ್ಕಂತೆ ಅಫಜಲ್ಪುರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳ ದುಸ್ಥಿತಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಊಟವನ್ನು ನೀಡಿಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಊಟ ನೀಡಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಮಲಗುವ ಕೋಣೆಯಲ್ಲಿ ಸೂಕ್ತವಾದ ಫ್ಯಾನ್ ವ್ಯವಸ್ಥೆ ಇಲ್ಲ. ಇಂತಹ ಸುಡು ಬಿಸಿಲಿನಲ್ಲಿ ಏನು ಅಧಿಕಾರಿಗಳಿರ್ತಾರೆ ತಮ್ಮ ಮನೆಯಲ್ಲಿ AC ಹಚ್ಕೊಂಡು ಆರಾಮಾಗಿ ಮಲ್ಕೊಂಡು ಬಿಡ್ತಾರೆ. ಆದರೆ ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು? ಅಲ್ಲಿರ್ತಕ್ಕಂತಹ ವಾರ್ಡನ್ ಅವರು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ರಾತ್ರಿ 10 ಗಂಟೆ ಆದರೂ ಕೂಡ ಊಟ ನೀಡಿಲ್ಲ ಅನ್ನೋ ನಿರ್ಲಕ್ಷ್ಯ ಭಾವ ಬಂದು ತೊಡಗಿದೆ. ಇನ್ನು ವಿದ್ಯಾರ್ಥಿಗಳು ಊಟದ ಪಟ್ಟಣಗಳನ್ನು ಎತ್ತುಕೊಂಡು ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದಂತಹ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಇನ್ನು ವಿದ್ಯಾರ್ಥಿಗಳ ಸಂಕಷ್ಟ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಇದರ ಬಗ್ಗೆ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳಪೆ ಆಹಾರ ತೆಗೆದುಕೊಂಡು ರಸ್ತೆಗೆ ಬಂದ ವಿದ್ಯಾರ್ಥಿಗಳು ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಇಲ್ಲ ಸೂಕ್ತ ಮೂಲಭೂತ ಸೌಕರ್ಯ. ಪ್ರತಿದಿನ ಹಸಿವಿನಿಂದ ವಿದ್ಯಾರ್ಥಿಗಳ ಪರದಾಟ. ಜವಾಬ್ದಾರಿ ಮರೆತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ವಿದ್ಯಾರ್ಥಿಗಳು ಸಾರ್ವಜನಿಕರ ಆಕ್ರೋಶ. ಹೌದು, ರಾತ್ರಿ ಹಸಿವಿನಿಂದ ಬಳಲಿದ ವಿದ್ಯಾರ್ಥಿಗಳು ತಾಳ್ಮೆ ಕಳೆದುಕೊಂಡು ನೇರವಾಗಿ ವಸತಿ ನಿಲಯಕ್ಕೆ ಬೀಗ ಜಡಿದು ಪಟ್ಟಣದಲ್ಲಿರುವ ಅಂಬೇಡ್ಕರ್ ವೃತ್ತಕ್ಕೆ ಕಳಪೆ ಆಹಾರದ ಪಟ್ಟಣಗಳೊಂದಿಗೆ ಬಂದು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ವಸತಿ ನಿಲಯದಲ್ಲಿ ಸಮರ್ಪಕ ಆಹಾರ, ಕುಡಿಯುವ ನೀರು, ಫ್ಯಾನು ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಕೊರತೆಯಿಂದ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಗಮನ ಹರಿಸುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ರಾತ್ರಿ 10 ಗಂಟೆಯಾದರೂ ಹಸುವಿನಿಂದ ವಿದ್ಯಾರ್ಥಿಗಳು ಪರದಾಡುತ್ತಿರುವ ಸ್ಥಿತಿ ಕಂಡು ಸ್ಥಳೀಯರು ಮತ್ತು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಾಂತೇಶ್ ಬಳುಂಡಗಿ, RD ಪೂಜಾರಿ, ಭೀಮರಾಯ್ ಗೌರ್ ಸೇರಿದಂತೆ ಅನೇಕ ಗಣ್ಯರು ವಸತಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಅಳಲನ್ನು ಆಲಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಊಟವು ನೀಡದಿರುವುದು ಅತ್ಯಂತ ಖಂಡನೀಯ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಮೆರೆತಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ತಕ್ಷಣವೇ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಆಹಾರ, ವಸತಿ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕು. ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗ್ತಿದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಬರ್ಲಾ ಮುಂಚೆ ಮೇಡಮ್ ಅವ್ರು ಅದರ ನಿಮ್ ಮೂರು ಸೌಕರ್ಯದಾಗ ಯಾವ್ದು ಏನ್ ಕೊಡ್ತದ ಇಲ್ಲ ಹೇಳಿವಪ್ಪ ಅವ್ರಿಗೆ ಗಮನಕ್ಕೆ ತಂದಿಲ್ಲ. ಮೇಡಮ್ 8 ಗಂಟೆಗೆ ಊಟ ಕೊಡ್ತಾರಿ. ಅವಾಗೆ ಹೇಳ್ಕೊತ ನಿಂತೀವ್ರಿ. ಇವಾಗ ಟೈಮ್ ಆಗೈತಿ ನೋಡ್ರಿ, 9:43 ಟೈಮ್ ಆಗೈತ್ರಿ. ಊಟ ಮಾಡಿ ಹಾಸ್ಟೆಲ್ ಆದಷ್ಟು ವಿದ್ಯಾರ್ಥಿಗಳು ಡಿಗ್ರಿದವ್ರು 30 ಮಂದಿ ಇದ್ದೀರಿ. 30 ಮಂದಿ ದಿನಾಲು ಇದೆಯಾ? ಮತ್ತೇನು ಇವತ್ತೇ ಸ್ಪೆಷಲ್ ಮಾಡ್ರಿ? ಹಿಂಗೆ ಮತ್ತೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾವ ಹಾಸ್ಟೆಲ್ ರೀ? ಡಾಕ್ಟರ್ BR ಅಂಬೇಡ್ಕರ್ ಹಾಸ್ಟೆಲ್ ರೀ. ಇದು ರೀ ಅಫಜಲ್ಪುರ್ ರೀ. ಇದು ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳನ್ನೆಲ್ಲ ಇದು ಊಟದ ವ್ಯವಸ್ಥೆ ಹಾಸ್ಟೆಲ್ ಅದ್ರಿ. ಇಲ್ಲಿ ಏನೋ ಕೊರತೆಗಳು ಅವಂದ್ರಿ, ಸರಿಯಾಗಿ ಊಟ ಇಲ್ರಿ. ಇದು ಅಡಿಗೆ ಬಗ್ಗೆ ಚೆನ್ನಾಗಿ ಮಾಡತ್ ಹೇಳಿದ್ರ 4-5 ದಿನ ಹೇಳಕತ್ತೀವ್ರಿ. ಪದೇ ರಿಪೀಟ್ ಅದೇ ಮಾಡತ್ತರಿ. ಎಲ್ಲಾ ರೂಮ್ ಎಲ್ಲಾ ನೀಟ್ನೆಸ್ ಇಲ್ರಿ, ಏನು ಇಲ್ರಿ. ಅದ್ರ ಬಗ್ಗೆ ಹೇಳಕತ್ತ ಪದೇ ಹೇಳಕತ್ತಾರಿ.
ನೋಡ್ರಿ ಸರ್ ಹೆಂಗವ್ರಿ ಕರಬೇಳೆ ನೋಡ್ರಿ ಚಪ್ಕೊಂಡಿ ಎಲ್ಲ ಮಾಡಿ ಒಬ್ಬರೊಬ್ಬರು ಹೇಳ್ರಿ ಒಬ್ಬರೊಬ್ಬರು 4 ದಿನ ಐತ್ರಿ ಚಪಾತ್ರಿ 4 ದಿನ ಐತ್ರಿ ಇವತ್ತು ಹೇಳಕ್ ಹಾಸ್ಟೆಲ್ದಾಗ ಅವ್ರಿಗೆ ಫೋನ್ ಹಚ್ಲತ್ತಾರ ಯಾರು ಕೇರ್ ಮಾಡಮ್ಮ ಹಾಸ್ಟೆಲ್ದಾಗ ಯಾರು ಹಾಸ್ಟೆಲ್ ವಾರ್ಡನ್ ಏನು ಬಂದಿಲ್ಲ ಯಾರು ಕೇಳಿಲ್ಲ ಕೇರೆ ಮಾಡಲಾಗ್ಯಾರ ಮಕ್ಕಳು ನಾವು ಹಾಸ್ಟೆಲ್ ಮಕ್ಳ ಜೀವನ ಕೇರೆ ಮಾಡಲಾಗ್ಯಾರ ಒಟ್ಟಾರೆ ಹೇಳ್ತೀವಿ ಯಾರು ತಾಲೂಕು ಸರ್ ಇದ್ರ ಬಗ್ಗೆ ಮಾತಾಡಕತ್ತು ಯಾರು ಒಬ್ರು ದನಿ ಹೇಳ್ತಾಲಾಗ್ಯಾರಿ ಮೇಡಮ್ ಅದು ಅವ್ರಿಗೆ ಕರ್ಸ್ತೀನಿ ಇವ್ರಿಗೆ ಕರ್ಸ್ತೀನಿ ಅಂತಾರಿ ಯಾರು ಬರ್ಲಾಗ್ಯಾರಿ ಮೇಲೆ ಯಾರು ಗೊತ್ತಿರ್ತಾರ ಅವ್ರ ಫೋನ್ ನಮ್ ಪರ್ಸನಲ್ ಫೋನ್ ಹಚ್ಚದ್ರಿ ಹಚ್ಚಿಳ್ಸದ್ರಿ ನೀವ್ ಮಾಡಾತಾರಿ ನಾವ್ ಏನ್ ಹೇಳತ್ತೀವ್ರಿ ಅವ್ರ ಮನಿದಿಂದ ಕೊಡತ್ತಿಲ್ರಿ ಹಾಸ್ಟೆಲ್ ಗೌರ್ಮೆಂಟ್ ಕೊಡತ್ತೀರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರದಿಂದ ಇವ್ರು ಏನ್ ಮಾಡ್ಬೇಕ್ರಿ ಎಲ್ಲರೂ ಸರಿಯಾಗಿ ಊಟ ಕೊಡ್ಬೇಕ್ರಿ ನಾವ್ ಏನ್ ಹೇಳ್ತೀವ್ರಿ ಸರಿಯಾಗಿ ಊಟ ಮಾಡಿಸ್ರಿ ನಮ್ಗ ಸರಿಯಾಗಿ ಅಡಿಗೆ ಮಾಡತ್ ಹೇಳ್ತೀವ್ರಿ ನಾವ್ ಹೇಳಕ್ ಹೋಗ್ತೀವ್ರಿ ಪದೇ ರಿಪೀಟ್ ಅವ್ರು ಇದೇ ರೀತಿ ಮಾಡತ್ತಾರಿ 3 ದಿನ ಆಯ್ತ್ರಿ ಹೇಳತ್ರಿ ಅವ್ರು ನಾಳೆ ಮಾಡ್ತೀನಿ ಏನು ಪ್ರಾಬ್ಲಮ್ ಆಗಿದೆ ಅಡುಗೆ ಸರಿಯಾಗಿ ಚಪಾತಿ ಸರಿಯಾಗಿಲ್ಲ ಮತ್ತು ಅನ್ನ ಸರಿಯಾಗಿ ಮಾಡೋ ಅಡುಗೆ ಸರಿಯಾಗಿ ಮಾಡೋ ಉಪ್ಪು ಸರಿಯಾಗಿ ಮಾಡೋ ಅಂತೇಳಿ ಅಂಬೇಡ್ಕರ್ ಸರ್ಕಾರದಾಗ ಹೋಗಿದ್ದು ಉಟ್ಕೊಂಡು ಅವೆಲ್ಲ ಕೂತು ಅಲ್ಲೇ ಸ್ಟ್ರೈಕ್ ಮಾಡಿದ್ರು ಅದು ನಮಗೆ ಇಮಿಡಿಯೇಟ್ಲಿ ಗೊತ್ತಾಗ ತಕ್ಷಣ ಬಂದೆವು ನಾವು ಸ್ಪಾಟಿಗೆ ಬಂದು ಮೂಲಕ ನಾಳೆಗೆ ನಾವು ಹುಡುಗರು ಬರಾಸ್ಕೊಟ್ಟಿದ್ದೆವು ಈಗ ರಾತ್ರಿ ಆಗ್ಯದ ಇದೇ ಅಂಬೇಡ್ಕರ್ ಸರ್ಕಾರ ಸಲ ಈಗ ನೀವು ಹೋಗಿ ತಾಲೂಕು ಆಫೀಸರ್ ಮಾತಾಡಿದೆವು ತಹಸೀಲ್ದಾರ್ ಮಾತಾಡಿದೆವು ನಾಳೆ 10 ಗಂಟೆಗೆ ತಾಲೂಕು ಆಫೀಸರ್ ಬರ್ತಾರೆ ಮತ್ತು ತಹಸೀಲ್ದಾರ್ ಸಾಹೇಬರು ಬರ್ತಾರೆ ಇಲ್ಲಿ ಕರೆಸಿ ಏನಾಗಿರೋ ಸಮಸ್ಯೆ ನಿಮಗೆಲ್ಲ ಹೇಳಾಕತ್ತಿರೋದು ಹೇಳಿ ನಾಳೆ ಮುಂಜಾನೆ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಈಗಾಗಲೇ ಅವ್ರಿಗೆ ಹೇಳಿದ್ರು ನಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಮಾಡಿ ತಾವೇನಪ್ಪ ಅಂದ್ರೆ ದ್ವಾರ ಈಗ ಮತ್ತೆ ಏನು ಬೇಕಾ ಅವ್ರು ಊಟಕ್ಕೆ ಏನಪ್ಪ ಮತ್ತು ಬೇರೆ ನಮ್ಮ ವ್ಯವಸ್ಥೆ ನೇತೃತ್ವ ಕರೆಸಿ ಮಾಡಿ ಅವ್ರಿಗೆ ಊಟಕ್ಕೆ ಏನಪ್ಪ ಅಂದ್ರೆ ವ್ಯವಸ್ಥೆ ಮಾಡೋದು ಈಗ ವ್ಯವಸ್ಥೆ ಮಾಡಿ ಏನಪ್ಪ ಮುಂಜಾನೆ ತಹಸೀಲ್ದಾರ್ ಸರ್ ಬರ್ತಾರೆ ಅವ್ರ ಮುಂದೆ ಏನಲ್ಲ ಇದು ಮಾಡಿಕೊಂಡು ಹೇಳಿ ಇದು ಮಾಡೋ ಅಂತೇಳಿ ಸರ್ನು ಹೇಳ್ಯಾರ ನಾವು ಹೇಳಿದ್ರು. ಚನ್ನಪ್ಪ ಇಂಚಿಗೇರಿ, RJ32 ಕನ್ನಡ ನ್ಯೂಸ್, ಅಫ್ಜಲ್ಪುರ್.